ದೇವತೆಗಳು ತಮ್ಮ ತಮ್ಮಲ್ಲಿ ಚರ್ಚೆಯನ್ನು ಮಾಡಿಕೊಳ್ತಾ ಇರ್ತಾರೆ. ತ್ರಿಮೂರ್ತಿಗಳಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರಲ್ಲಿ ಯಾರು ಶ್ರೇಷ್ಠರು ಎನ್ನತಕ್ಕಂಥ ವಿಷಯದ ಬಗ್ಗೆ ಒಬ್ಬೊಬ್ಬರು ಒಂದೊಂದು ರೀತಿಯ ಅಭಿಪ್ರಾಯವನ್ನು ಹೇಳ್ತಾ ಇದ್ದರು. ಆಗ ನಾರದ ಮಹರ್ಷಿಗಳು ಹೇಳಿದರು, ಇದಕ್ಕೆ ಚರ್ಚೆ ಏಕೆ, ನಾವು ಒಂದು ನಿರ್ಣಯಕ್ಕೆ ಬರೋಣ, ಪ್ರಯತ್ನವನ್ನೂ ಮಾಡೋಣ. ಭೃಗು ಮಹರ್ಷಿಗಳು ಇದಕ್ಕೆ ಸಮರ್ಥರಿದ್ದಾರೆ. ಅವರ ಬಲಗಾಲ ಪಾದದಲ್ಲಿರುವಂತಹ ನೇತ್ರವು ಅವರಿಗೆ ಮನೋಗಮನವನ್ನು ಕಾಮಗಮನವನ್ನು ಕೊಡತಕ್ಕಂಥ ಪ್ರಭಾವವುಳ್ಳಂಥದ್ದು ಎಂಬುದಾಗಿ ನಿರ್ಣಯಿಸಿ ಭೃಗು ಮಹರ್ಷಿಗಳಲ್ಲಿ ಕೇಳಿಕೊಳ್ಳುತ್ತಾರೆ. ತನ್ನನ್ನು ಇಷ್ಟು ಶ್ರೇಷ್ಠ ವ್ಯಕ್ತಿ ಎಂಬುದಾಗಿ ಪರಿಗಣಿಸಿದ ಬಗ್ಗೆ ಅವರಿಗೆ ಸಂತೋಷವಾಗುತ್ತದೆ ಮತ್ತು ಭೃಗು ಮಹರ್ಷಿಗಳು ಈ ಕಾರ್ಯವನ್ನು ಒಪ್ಪಿಕೊಂಡು ಕೂಡಲೇ ಬ್ರಹ್ಮದೇವನ ಸತ್ಯಲೋಕಕ್ಕೆ ಪ್ರವೇಶಿಸುತ್ತಾರೆ. ಸತ್ಯಲೋಕದಲ್ಲಿ ಬ್ರಹ್ಮನು ಶಾರದೆಯೊಂದಿಗೆ ಒಂದು ಗೋಷ್ಠಿಯಲ್ಲಿ ತಲ್ಲೀನನಾಗಿರ್ತಾನೆ. ಬೇರೆ ಯಾವುದರ ಬಗ್ಗೆಯೂ ಲಕ್ಷ್ಯವಿರುವುದಿಲ್ಲ. ಭೃಗು ಮಹರ್ಷಿಗಳಿಗೆ ಸಿಟ್ಟು ಬರುತ್ತದೆ, ತನ್ನನ್ನು ನೋಡಲಿಲ್ಲ, ಮಾತನಾಡಲಿಲ್ಲ ಎಂಬುದಾಗಿ. ಬ್ರಾಹ್ಮನಿಗೆ ಎಲ್ಲೂ ಪೂಜೆಯು ಸಲ್ಲದಿರಲಿ ಎಂಬುದಾಗಿ ಶಾಪವನ್ನು ಕೊಟ್ಟು ಅವರು ನೇರವಾಗಿ ಕೈಲಾಸಕ್ಕೆ ಹೋಗುತ್ತಾರೆ. ಕೈಲಾಸದಲ್ಲಿ ಹೋದಾಗ ನಗ್ನನಾದಂತಹ ಶಿವನು ತೊಡೆಯ ಮೇಲೆ ತನ್ನ ಹೆಂಡತಿಯನ್ನು ಕುಳ್ಳಿರಿಸಿಕೊಂಡು ಓಲಗದಲ್ಲಿ ಇರ್ತಾನೆ. ಓಲಗದಲ್ಲಿ ಏಕತಾನದಲ್ಲಿರುವಾಗ ಇತ್ತ ತನ್ನನ್ನು ನೋಡಲಿಲ್ಲ, ತನ್ನನ್ನು ಪರಿಗಣಿಸಲಿಲ್ಲ ಎಂಬ ಕಾರಣದಿಂದ ಭೃಗು ಮಹರ್ಷಿಗಳು ಈಶ್ವರನಿಗೆ ಸದಾ ಲಿಂಗ ಪೂಜೆಯೇ ಆಗಲಿ ಎಂಬುದಾಗಿ ಶಾಪವನ್ನು ಕೊಟ್ಟು ಮುಂದೆ ವೈಕುಂಠಕ್ಕೆ ತೆರಳುತ್ತಾರೆ. ವೈಕುಂಠಕ್ಕೆ ಹೋದಾಗ ಎಲ್ಲ ಕಡೆಗೆ ನೀರವ ಮೌನ, ಯಾರೂ ಕಾಣಿಸಿಕೊಳ್ಳುವುದಿಲ್ಲ. ಒಂದು ಮೂಲೆಯಲ್ಲಿ ವಿಷ್ಣು ನಿದ್ರೆಯಲ್ಲಿರ್ತಾನೆ. ಆಗ ಇವರಿಗೆ ಮೊದಲೇ ಸತ್ಯಲೋಕಕ್ಕೆ ಹೋದಂತಹ ಸಿಟ್ಟು, ಕೈಲಾಸಕ್ಕೆ ಹೋಗಿ ಆದಂತಹ ಸಿಟ್ಟು, ಬಹಳಷ್ಟು ಉಗ್ರರಾಗಿ ನೋಡುತ್ತಾರೆ. ವಿಷ್ಣು ಮಲಗಿರ್ತಾನೆ. ವಿಷ್ಣುವಿನ ವಕ್ಷಸ್ಥಳವನ್ನೇ ತನ್ನ ಬಲಗಾಲದಿಂದ ಒದ್ದು ಬಿಡುತ್ತಾರೆ. ಆಗ ಮಹಾವಿಷ್ಣು ಎದ್ದು ಭೃಗು ಮಹರ್ಷಿಗಳಲ್ಲಿ ಕ್ಷಮೆಯನ್ನು ಕೇಳುತ್ತಾನೆ. ತನ್ನದು ತಪ್ಪಾಯಿತು, ತಿಳಿಯಲಿಲ್ಲ, ತಾನು ನಿದ್ರೆಯಲ್ಲಿದ್ದುದರಿಂದ ಇಲ್ಲಿ ಯಾರು ಸತ್ಕರಿಸುವವರೂ ಕೂಡ ಇರಲಿಲ್ಲವಾಗಿತ್ತು, ಕ್ಷಮಿಸಬೇಕು ಎಂಬುದಾಗಿ ಹೇಳ್ತಾನೆ. ಆಗ ಭೃಗು ಮಹರ್ಷಿಗಳು ಇದನ್ನು ಅರ್ಥ ಮಾಡಿಕೊಂಡು ಹೇಳ್ತಾರೆ, ಇಲ್ಲ, ತ್ರಿಮೂರ್ತಿಗಳಲ್ಲಿ ಶ್ರೀಮನ್ನಾರಾಯಣನೇ ಮಹಾವಿಷ್ಣುವೇ ಶ್ರೇಷ್ಠನು ಎಂಬುದಾಗಿ ಹೇಳ್ತಾರೆ. ಮತ್ತು ಕೆಲವು ನಿಮಿಷ ಔಪಚಾರಿಕವಾದಂತಹ ಮಾತುಗಳನ್ನಾಡಿಕೊಂಡು ದೇವಲೋಕಕ್ಕೆ ಹೋಗಲು ತೆರಳುತ್ತಾರೆ, ಸಿದ್ಧರಾಗುತ್ತಾರೆ. ಆಗ ಅವರಿಗೆ ಆ ಶಕ್ತಿ ಇರುವುದಿಲ್ಲ. ಆಶ್ಚರ್ಯವಾಗುತ್ತದೆ, ಹೆದರುತ್ತಾರೆ, ಏನಾಗಿದೆ, ದೇವಲೋಕಕ್ಕೆ ಹೋಗುವ ಶಕ್ತಿ ಮೊದಲಿನ ಹಾಗೆ ಇಲ್ಲ ಎಂಬುದಾಗಿ ತನ್ನ ಪಾದವನ್ನು ನೋಡಿಕೊಂಡಾಗ ಪಾದದಲ್ಲಿದ್ದಂತಹ ನೇತ್ರ ಕಾಣುವುದಿಲ್ಲ. ಶ್ರೀಮನ್ನಾರಾಯಣನನ್ನು ನೋಡ್ತಾರೆ, ಕಣ್ಣೀರು ಸುರಿಸ್ತಾರೆ. ಶ್ರೀಮನ್ನಾರಾಯಣನ ವಕ್ಷಸ್ಥಳದಲ್ಲಿ ಆ ನೇತ್ರವು ರಾರಾಜಿಸುತ್ತಾ ಇರುತ್ತದೆ. ಆಗ ಶ್ರೀಮನ್ನಾರಾಯಣ ಅಥವಾ ಮಹಾವಿಷ್ಣು ಭೃಗು ಮಹರ್ಷಿಗಳಿಗೆ ಹೇಳುತ್ತಾನೆ, ಮಹರ್ಷಿಗಳೇ, ನೀವೇ ಈ ರೀತಿಯಾಗಿ ಅಚಾತುರ್ಯವನ್ನು ಮಾಡಿದರೆ ಹೇಗೆ? ನಿಮ್ಮ ಕಾಲಲ್ಲಿ ಇಂತಹ ಶ್ರೇಷ್ಠವಾದಂತಹ ನೇತ್ರ ಇದ್ದೂ ಸಹಿತ ನೀವು ಹೀಗೆ ಜ್ಞಾನವನ್ನು ಕಳೆದುಕೊಳ್ಳುವುದೇ? ಆದ್ದರಿಂದ ಇನ್ನು ಮುಂದೆ ನಿಮ್ಮ ಈ ನೇತ್ರವು ನನ್ನ ವಕ್ಷಸ್ಥಳದಲ್ಲಿ ರಾರಾಜಿಸುತ್ತಿರುತ್ತದೆ. ಭೃಗು ಋಷಿಗಳ ನೇತ್ರವೆಂಬುದಾಗಿ ಇದು ಪ್ರಸಿದ್ಧಿ ಪಡೆಯುತ್ತದೆ ಮತ್ತು ನಿಮಗೆ ಈ ರೀತಿಯಾದಂತಹ ನಿಮ್ಮ ಅಹಂಕಾರ ಬಾರದೆ ನಿಮ್ಮ ಈ ನೇತ್ರವು ಹೋದರೂ ಸಹಿತ ನಿಮ್ಮಲ್ಲಿರುವಂತಹ ಜ್ಞಾನವು ಹಾಳಾಗಬಾರದು, ಜ್ಞಾನವು ವೃದ್ಧವಾಗಬಾರದು ಹೇಳುವ ದೃಷ್ಟಿಯಿಂದಲೇ ದೇವತೆಗಳು ನಿಮ್ಮ ನೇತ್ರವನ್ನು ಹೋಗಿಸುವ ಯೋಚನೆ ಮಾಡಿದ್ದಾರೆ. ಮುಂದೆ ನಿಮಗಿದು ನಿಮ್ಮ ಒಳ್ಳೆಯದಕ್ಕೆ ಇದೆ ಎಂಬುದಾಗಿ ಹೇಳಿದಾಗ ಭೃಗು ಮಹರ್ಷಿಗಳು ಒಪ್ಪಿಕೊಂಡು ಹಾಗೆ ಹೊರಡುತ್ತಾರೆ. ಹೋಗಿ ಮನೆಯನ್ನು ಸೇರಿದಾಗ ಭೃಗು ಮಹರ್ಷಿಗಳ ಹೆಂಡತಿಯಾದಂತಹ ಖ್ಯಾತಿಗೆ ಬೇಸರವಾಗುತ್ತದೆ. ಏನು, ಬ್ರಹ್ಮದೇವನು, ಈಶ್ವರ ದೇವರು ಇದನ್ನು ಅಲಕ್ಷ್ಯ ಮಾಡಿದರೂ ಹೊರತಾಗಿ ನಿಮಗೆ ನೋವನ್ನುಂಟು ಮಾಡಲಿಲ್ಲ. ಆದರೆ ಮಹಾವಿಷ್ಣು ನಿಮಗೆ
ನೇತ್ರವನ್ನು ತೆಗೆದುಕೊಂಡು ನಿಮಗೆ ಅವಮಾನಿಸಿದ್ದಾನೆ. ನನ್ನ ಪತಿದೇವರಿಗೆ ಅವಮಾನವಾಗಿದೆ ಇದು. ಆದ್ದರಿಂದ ಮಹಾವಿಷ್ಣುವು ಸದಾ ಹಲವು ಯೋನಿಗಳಲ್ಲಿ ಹುಟ್ಟುವಂತಾಗಲಿ ಎಂಬುದಾಗಿ ಶಪಿಸುತ್ತಾಳೆ. ಹೀಗೆ ಶಪಿಸುತ್ತಾಳೆ. ಮೂರೂ ವಿಷ್ಣು, ಬ್ರಹ್ಮ ಮತ್ತು ಈಶ್ವರನಿಗೆ ಶಾಪವಾಗ್ತದೆ. ಕೊನೆಯಲ್ಲಿ ತ್ರಿಮೂರ್ತಿಗಳೆಲ್ಲರೂ ಒಂದು, ಎಲ್ಲರೂ ಸಮಾನರು, ಶ್ರೇಷ್ಠರು ಎಂಬುದು ಇದರಲ್ಲಿ ಸರಿಯಲ್ಲ ಎನ್ನತಕ್ಕಂಥ ವಿಚಾರ ಎಲ್ಲರಲ್ಲೂ ಮೂಡಿಬರ್ತದೆ. ಇದು ಒಂದು ತಿಳಿದುಕೊಳ್ಳಬೇಕಾದಂತಹ ವಿಷಯ. ವಿ ಎನ್ ಭಾಗವತ್, ಬರಬಳ್ಳಿ.